ಬೈಲು ಮಾಗಣೆಯ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವರ ಅನುಗ್ರಹಕ್ಕೆ ಒಳಪಟ್ಟಂತಹ ಗ್ರಾಮ. ನಮ್ಮ ಹೆಮ್ಮೆಯ ಕಂದಾವರ, ಪರಶುರಾಮ ಸೃಷ್ಟಿಯ ಪಂಚವರ್ಣದ ನಮ್ಮ ತುಳುನಾಡು ದೈವ ದೇವರುಗಳ ನೆಲೆವೀಡು. ತುಳುನಾಡಿನ ದೈವಗಳಲ್ಲಿ ಮಹಾಕಾರಣೀಕ ಶಕ್ತಿ ಹೊಂದಿರುವ ದೈವವೇ ಶ್ರೀ ಬಬ್ಬುಸ್ವಾಮಿ. ಕಚ್ಚೂರ ಮಾಲ್ದಿಯ ಪುಣ್ಯಗರ್ಭದಲ್ಲಿ ಶಿವಾಂಶ ಸಂಭೂತನಾಗಿ ಜನಿಸಿದ ಬಬ್ಬುಸ್ವಾಮಿ ಕೋಡಿಕಂಡಾಲ ಕೊಡಂಗೆ ಬನ್ನಾರರ ಮನೆಯಲ್ಲಿ ಅನೇಕ ಬಾಲ್ಯ ಅವತಾರ ತೋರಿಸಿ ಮುಂದೆ ತಂತ್ರ ಮಂತ್ರ ವೈದ್ಯ ವಿದ್ಯೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ತುಳುನಾಡಿನಾದ್ಯಾಂತ ಬಬ್ಬುಸ್ವಾಮಿ, ಕೋರ್ದಬ್ಬು, ದೈವರಾಜ ಹೀಗೆ ಅನೇಕ ನಾನಾಮಾಂಕಿತದೊಂದಿಗೆ ತನ್ನ ಕರಿಗಂಧದ ಮಹಿಮೆಯನ್ನು ತೋರಿಸುತ್ತಾ ಮೆರೆದು ಭಕ್ತರನ್ನು ಪರಿಪಾಲಿಸುತ್ತಾ ಬಂದಿರುವುದು ನಮಗೆಲ್ಲ ತಿಳಿದ ವಿಚಾರ. ತುಳುನಾಡಿನ ಹಲವಾರು ಬಬ್ಬುಸ್ವಾಮಿಯ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಪವಿತ್ರ ಸಾನ್ನಿಧ್ಯವೇ ನಮ್ಮ ಬೈಲು ಕಂದಾವರ ಕರೆಯ ಶ್ರೀ ಕೋರ್ದಬ್ಬು ದೈವಸ್ಥಾನ. ಶ್ರೀ ಆದಿನಾಥೇಶ್ವರ ಕೃಪೆಯ ನಾಡು ಕಂದಾವರ ನಮ್ಮ ಹೆಮ್ಮೆಯ ಬೀಡು. ಬಬ್ಬು ಸ್ವಾಮಿಯ ಚರಿತ್ರೆ ಅಮರ. ಶ್ರೀ ಕೋರ್ದಬ್ಬು ದೈವ ಬೈಲು ಮಾಗಣೆಯ ಅದ್ಯಪಾಡಿ ಮುಡಿಪುಕಲ್ಲು ಎಂಬಲ್ಲಿ ಬಂದು ನಿಂತು ಶ್ರೀ ಆದಿನಾಥೇಶ್ವರ ದೇವರಿಗೆ ಭೇಟಿ ಕೊಟ್ಟು ಅಲ್ಲಿಂದ ಬೈಲು ಪೇಟೆಶೇಖರ್ ಪಂಡಿತರನ್ನು ಭೇಟಿಯಾಗಿ ನಂತರ ಬೈಲು ಏತ ಮೊಗರುಗುತ್ತು ಬಾಮ ಪೊಸಲಕ್ಕೆ ಗೋಲಿಗಡುವಾಡ್ ಸ್ಥಳಕ್ಕೆ ಬಂದು ನಿಂತು ತನಗೊಂದು ಆಲಯ ಬೇಕೆಂದು ಅಪೇಕ್ಷೆ ಪಟ್ಟು ಕಂದಾವರ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವರಿಗೆ ಭೇಟಿ ಕೊಟ್ಟು ಈಗಿನ ಜಾಗದ ಕರ್ತುಗಳಾದ ಕಂದಾವರ ಮೇಗಿನಮನೆ ಕುಟುಂಬಸ್ಥರ ಸ್ಥಳದಲ್ಲಿರುವ ವಿಶಾಲವಾದ ಆಲದ ಮರದ ಕೆಳಗೆ ನೆಲೆಯಾಗಿ ಈಗಿರುವ ದೈವಸ್ಥಾನದ ಈಶಾನ್ಯ ದಿಕ್ಕಿನಲ್ಲಿ ಬಬ್ಬುಸ್ವಾಮಿ ಕೊನೆ ಊರಿದ ಪಾದದ ಗುರುತಿನ ಕುರುಹು ಇರುವುದು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಕಂದಾವರ ಆಲದ ಮರದ ಕೆಳಗೆ ನೆಲೆಸಿದವನು, ಭಕ್ತರ ಪ್ರಾರ್ಥನೆ ಕೇಳಿ ಕೃಪೆಯ ಸುರಿಸುವವನು. ಸುಮಾರು 6 ತಲೆಮಾರಿನ ಹಿರಿಯರಿಂದ ಕೇಳಿ ಪಡೆದ ಅನುಭವದ ಪ್ರಕಾರ ಹಿಂದೆ ಆಗಿನ ಕಾಲದ ಜಾಗದ ಕರ್ತುಗಳಾದ ಕೀರ್ತಿಶೇಷ ಕಂದಾವರ ಮೇಗಿನಮನೆ, ದಿ ಲಕ್ಕಣ್ಣ ಭಂಡಾರಿ ಹಾಗೂ ಕುಟುಂಬಸ್ಥರು ಮುಳಿಹುಲ್ಲಿನ ಕೊಟ್ಯದಲ್ಲಿ ಶ್ರೀ ದೈವರಾಜ ಬಬ್ಬುವಿಗೆ ನೇಮ ನಡಾವಳಿ ನಡೆಸುತ್ತಿದ್ದರು. ಮುಂದಕ್ಕೆ 1972ರಲ್ಲಿ ಕಂದಾವರ ಗುತ್ತು ದಿ ರಾಮಯ್ಯ ಶೆಟ್ಟಿ ಹಾಗೂ ಅವರ ಪುತ್ರ ದಿ ಹರಿಯಪ್ಪ ಶೆಟ್ಟಿಯವರು ಕಂದಾವರ ಮೇಗಿನಮನೆ ಕುಟುಂಬಸ್ಥರನ್ನು ಹಾಗೂ ಗ್ರಾಮಸ್ಥರನ್ನು ಸೇರಿಸಿ ಅಂದಿನ ಆರ್ಚಕರಾದ ದಿ ದಬುರಾ ಎಂಬವರ ಸೇವಾ ಬಳಗದೊಂದಿಗೆ ಮುಳಿಹುಲ್ಲಿನ ಕೊಟ್ಯವನ್ನು ತೆಗೆದು ಹಂಚಿನ ದೈವಸ್ಥಾನವನ್ನು ನಿರ್ಮಿಸಿದರು. ಅಲ್ಲಿಂದ ಕಾಲಘಟ್ಟಕ್ಕೆ ತಕ್ಕಂತೆ ಬಬ್ಬುಸ್ವಾಮಿಯ ನೇಮ ನಡಾವಳಿಯನ್ನು ಕಂದಾವರ ಮೇಗಿನಮನೆ ಕುಟುಂಬಸ್ಥರು ಗ್ರಾಮಸ್ಥರೊಂದಿಗೆ ನಡೆಸುತ್ತಾ ಬಂದಿರುತ್ತಾರೆ. ಆತ್ಮೀಯ ಭಗವದ್ಭಕ್ತರೇ, ಈಗಿನ ದೈವಸ್ಥಾನವು ಸದ್ಯ ಶಿಥಿಲಾವಸ್ಥೆಯಲ್ಲಿದ್ದು ಅತಿ ಶೀಘ್ರದಲ್ಲಿ ದೈವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಶ್ರೀ ದೈವಗಳು ಅಭಯ ನುಡಿಯನ್ನು ನೀಡಿದೆ. ಈ ದೈವ ನುಡಿಯನ್ನು ಕಾರ್ಯಗತಗೊಳಿಸಲು ಬೈಲು ಏತಮೊಗರು ಗುತ್ತಿನವರು ಹಾಗೂ ಜಾಗದ ಕರ್ತುಗಳಾದ ಕಂದಾವರ ಮೇಗಿನಮನೆ ಕುಟುಂಬಸ್ಥರು, ಕಂದಾವರ ಗ್ರಾಮಸ್ಥರು ಹಾಗೂ ಸೇವಾ ಬಳಗದ ಸಹಯೋಗದೊಂದಿಗೆ ಸದ್ರಿ ದೈವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದೆಂದು ತೀರ್ಮಾನಿಸಲಾಗಿದೆ. ಬೈಲು ಕಂದಾವರ ಕರೆಯಲಿ ಬೆಳಗಿದ ದೀಪವೇ, ಕೋರ್ದಬ್ಬು ದೈವ ನೀನು ನಮ್ಮ ಜೀವ ದೀಪವೇ. ಭಕ್ತರ ಕಷ್ಟ ಪರಿಹರಿಸುವ ಕರಿಗಂಧ ಮಹಿಮೆ, ನಿನ್ನ ನೆನೆದರೆ ಸಿಗುವುದು ದೈವಿಕ ಶಾಂತಿ ಸುಖವೇ.